ಅದನ್ನು ನಾವು ಸೇವನೆ ಮಾಡಿದಾಗ ಆ ಬೋನ್ ಫ್ರ್ಯಾಕ್ಚರ್ ಆಗಿದ್ದು ಬಹಳ ಬೇಗ ಕೂಡ್ತಿತ್ತು. ನಮ್ಮ ಅಸ್ಥಿ ಮಂಡಲವನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥ ಒಂದು ಅದ್ಭುತ ಮೇಕೆ ಹಾಲನ್ನು ನಾವು ಆಹಾರದಲ್ಲಿ ಸೇವನೆ ಮಾಡೋದು ಬಹಳ ಮುಖ್ಯ. ಇದರಿಂದ ನಮ್ಮ ಶರೀರದಲ್ಲಿ ಮಾಂಸಖಂಡಗಳ ಒಂದು ದೌರ್ಬಲ್ಯತೆ ದೂರ ಆಗುತ್ತೆ, ನರಮಂಡಲಗಳ ದೌರ್ಬಲ್ಯತೆ ದೂರ ಆಗುತ್ತೆ, ಜೋಮು, ನಿಶಕ್ತಿ, ಸುಸ್ತು ಇವೆಲ್ಲ ಕಮ್ಮಿ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಮಕ್ಕಳಲ್ಲಿ ಪದೇ ಪದೇ ಬರ್ತಕ್ಕಂಥ ಸಮಸ್ಯೆಗಳಂದರೆ ಕರಳಿನಲ್ಲಿ ಇನ್ಫೆಕ್ಷನ್ಗಳು. ಅಲ್ಲಿ ಇನ್ಫೆಕ್ಷನ್ ಆಗಿ ಹುಳ ಆಗಿ ಅವೆಲ್ಲ ಸಮಸ್ಯೆ ಮಾಡ್ತವೆ ಮತ್ತು ಜಂತುಹುಳುಗಳಾಗಿ ಮಕ್ಕಳಿಗೆ ತುಂಬ ತೊಂದರೆ ಕೊಡುತ್ತದೆ. ಹೊಟ್ಟೆ ನೋವು ಅದು ಬೇರೆ ಬೇರೆ ಸಮಸ್ಯೆಗಳಿಗೂ ಕೂಡ ಕೊಡ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಮೇಕೆ ಹಾಲಿನ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಮೇಕೆ ಹಾಲು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಉಲ್ಲೇಖಗಳನ್ನು ನಾವು ಕಾಣ್ಬೋದು. ಆಯುರ್ವೇದ ಶಾಸ್ತ್ರದಲ್ಲಿ ಒಂಟೆ ಹಾಲು, ಎಮ್ಮೆ ಹಾಲು, ಹಸುವಿನ ಹಾಲು, ಮೇಕೆ ಹಾಲು ಹೀಗೆ ಹಲವು ಬಗೆಯ ಕ್ಷೀರಗಳ ಒಂದು ವಿಚಾರಗಳನ್ನು ಹೇಳಲಾಗಿದೆ. ಕ್ಷೀರ ಅಂದರೆ ಹಾಲು. ಅದರಲ್ಲಿ ಮೇಕೆ ಹಾಲು ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಒಂದು ಗುಣಧರ್ಮವನ್ನು ಹೊಂದಿದೆ ಅಂಥೇಳಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಅದನ್ನು ಮಾಡರ್ನ್ ಮೆಡಿಕಲ್ ಸೈನ್ಸಿನ ವೈಜ್ಞಾನಿಕ ಸಂಶೋಧನೆಗಳಿಂದನೂ ಕೂಡ ನಾವು ದೃಢಪಡಿಸ್ಕೊಳ್ಬೋದು. ಅದರಲ್ಲಿ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಫ್ಯಾಟಿ ಆಸಿಡ್ ಚೈನ್ ಸಿಸ್ಟಮ್ ಇದರಲ್ಲಿದೆ. ಅದಕ್ಕಾಗಿ ಇದು ಸೂಕ್ಷ್ಮವಾಗಿರೋದ್ರಿಂದ ಇದು ಬೇಗ ಜೀರ್ಣವಾಗುತ್ತೆ ಅಂಥೇಳಿ ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಅದಕ್ಕಾಗಿ ಸಣ್ಣ ಸಣ್ಣ ಮಕ್ಕಳಿಗೆ ತಾಯಂದಿರಿಗೆ ಎದೆ ಹಾಲು ಬರದೇ ಇದ್ದಾಗ ಈ ಒಂದು ಮೇಕೆ ಹಾಲನ್ನೇ ಕುಡಿಸಿ ಅವರ ಪೋಷಣೆಯನ್ನು ಮಾಡೋದನ್ನು ನಾವು ಹಳ್ಳಿ ಜನರಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಸಣ್ಣ ವಯಸ್ಸಿನ ಮಕ್ಕಳ ಒಂದು ಪೋಷಕ ಸತ್ವಗಳ ಕೊರತೆಯನ್ನು ನೀಗಿಸ್ತಕ್ಕಂಥ ಶಕ್ತಿ ಈ ಮೇಕೆ ಹಾಲಿಗಿದೆ ಅಂತ ನಾವು ತಿಳ್ಕೊಬೋದು. ಮತ್ತು ಇದು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿದೆ. ಹಾಗಾಗಿ ಮೇಕೆ ಹಾಲನ್ನು ಬಳಕೆ ಮಾಡೋ ಸಂದರ್ಭದಲ್ಲಿ ಅದನ್ನು ಕಾಯಿಸಿ ಅದರಲ್ಲಿ ಒಂದು 2-3 ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಸೇವನೆ ಮಾಡೋದು ಅದರ ಒಂದು ಶೀತವೀರ್ಯ ಗುಣಧರ್ಮವನ್ನು ಬ್ಯಾಲೆನ್ಸ್ ಮಾಡಿ ನಮ್ಮಲ್ಲಿ ಕಫ ವೃದ್ಧಿ ಆಗದ ಹಾಗೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದಷ್ಟೇ ಅಲ್ಲದೆ ಇದರಲ್ಲಿರ್ತಕ್ಕಂಥ ಪೋಷಕ ಸತ್ವಗಳನ್ನು ನಾವು ನೋಡೋದಾದರೆ ಇದರಲ್ಲಿ ಯಥೇಚ್ಛವಾದ ಕ್ಯಾಲ್ಸಿಯಂ ಅಂಶ ನಾವು ಕಾಣಬಹುದು. ಹಾಗೆ ಪ್ರೋಟೀನ್ ಅಂಶ, ಮಿನರಲ್ಸ್ಗಳಲ್ಲಿ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಜಿಂಕ್, ಫಾಸ್ಫರಸ್ ಹೀಗೆ ಅದ್ಭುತವಾಗಿರ್ತಕ್ಕಂಥ ಮಿನರಲ್ಸ್ಗಳನ್ನು ನಾವು ಈ ಒಂದು ಮೇಕೆ ಹಾಲಿನಲ್ಲಿ ಕಾಣ್ಬೋದು. ಈ ಒಂದು ವಿಟಮಿನ್ಸ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಮಿನರಲ್ಸ್ಗಳಾಗಿರ್ಬೋದು, ಇವು ನಮ್ಮ ಇಮ್ಯುನಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತವೆ. ರೋಗ ಪ್ರತಿರೋಧಕ ಶಕ್ತಿನ ಕ್ರಿಯಾಶೀಲಗೊಳಿಸಿದಾಗ ನಮ್ಮಲ್ಲಿ ಯಾವುದೇ ಸಮಸ್ಯೆ ಆಗಲಿ ತನ್ನಷ್ಟಕ್ಕೆ ತಾನೇ ನಿವಾರಣೆ ಆಗ್ತಕ್ಕಂಥ ಒಂದು ಶಕ್ತಿಯನ್ನು ಶರೀರ ಪಡ್ಕೊಳ್ತದೆ. ಮತ್ತು ಇದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ನಮಗೆ ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಆರ್ಥರೈಟಿಸ್ ಇಂತಹ ಸಮಸ್ಯೆ, ರೊಮೆಟೈಡ್ ಆರ್ಥರೈಟಿಸ್ ಅಂತಕ್ಕಂಥ ಸಮಸ್ಯೆಗಳನ್ನು ಬರದಂತೆ ತಡಿಲಿಕ್ಕೆ ಉಪಯೋಗ ಆಗುತ್ತೆ. ಸಮಸ್ಯೆ ಬಂದವರು ಸಹ ಮೇಕೆ ಹಾಲನ್ನು ಒಂದು ಔಷಧಿಗಳ ಜೊತೆಗೆ ಅನುಪಾನವಾಗಿ ಸೇವನೆ ಮಾಡೋದ್ರಿಂದ ಅಂತಹ ಸಮಸ್ಯೆಗಳು ಇದರಿಂದ ಬಹಳ ಬೇಗ ಗುಣ ಆಗ್ತವೆ. ನಾವು ಸಣ್ಣ ವಯಸ್ಸಿನವರಿದ್ದಾಗ ನನ್ನ ನೆನಪಿದೆ, ನಾವು ಕೈ ಕಾಲಿನ ಬೋನ್ ಫ್ರ್ಯಾಕ್ಚರ್ ಆದಾಗ ನಮಗೆ ನಾಟಿ ವೈದ್ಯರು ಒಂದಿಷ್ಟು ಔಷಧಿಯನ್ನು ಕೊಡ್ತಿದ್ರು. 1-2 ಚಿಟಿಕೆ ಆ ಔಷಧಿಯನ್ನು 1 ಲೋಟ ಮೇಕೆ ಹಾಲಿನ ಜೊತೆಗೆ ಮಿಶ್ರಣ ಮಾಡಿ ತೆಗೆದುಕೊಳ್ಳಿ ಅಂತ ಹೇಳೋರು. ಅದನ್ನು ನಾವು ಸೇವನೆ ಮಾಡಿದಾಗ ಆ ಬೋನ್ ಫ್ರ್ಯಾಕ್ಚರ್ ಆಗಿದ್ದು ಬಹಳ ಬೇಗ ಕೂಡ್ತಿತ್ತು. ಅಂದರೆ ಈ ಒಂದು ಮೇಕೆ ಹಾಲಿನಲ್ಲಿ ಎಲುಬಿನ ಆ ಒಂದು ಕ್ರ್ಯಾಕ್ಸನ್ನು ಜೋಡಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದೆ ಅಂತ ನಾವು ತಿಳ್ಕೊಬೋದು. ಅದಕ್ಕೆ ಬೋನ್ ಡೆನ್ಸಿಟಿಯನ್ನು ಹೆಚ್ಚಿಗೆ ಮಾಡಿ ಬೋನಲ್ಲಿ ಒಳಗಡೆ ಆಗಿರ್ತಕ್ಕಂಥ ಆ ಒಂದು ಶಿಥಿಲತೆಯನ್ನು ಸಂಪೂರ್ಣವಾಗಿ ದೂರ ಮಾಡಿ ನಮ್ಮ ಅಸ್ಥಿ ಮಂಡಲವನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥ ಒಂದು ಅದ್ಭುತ ಮೇಕೆ ಹಾಲನ್ನು ನಾವು ಆಹಾರದಲ್ಲಿ ಸೇವನೆ ಮಾಡೋದು ಬಹಳ ಮುಖ್ಯ. ಇದರ ಒಂದು ಗುಣಧರ್ಮ ಇನ್ನಷ್ಟು ನಮ್ಮ ಶರೀರಕ್ಕೆ ಗಟ್ಟಿಯಾಗಿ ಸಿಗಬೇಕಂದ್ರೆ ಇದನ್ನು ಹೇಗೆ ಸೇವನೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಈ ಹಾಲನ್ನು ಅನ್ನದ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ಇದನ್ನು ಮಿಶ್ರಣ ಮಾಡಿ ನಾವು ಸೇವನೆ ಮಾಡೋದ್ರಿಂದ ಇದರ ಪರಿಪೂರ್ಣವಾಗಿರ್ತಕ್ಕಂಥ ಬೆನಿಫಿಟನ್ನು ನಾವು ಪಡ್ಕೋಬೋದು. ಮತ್ತು ಈ ಹಾಲು ಹಾಕಿದಾಗ ಅದರ ಜೊತೆಗೆ ನೀವು ಬೇರೆ ಯಾವ ಪದಾರ್ಥವನ್ನು ಸೇರಿಸಬಾರ್ದು. ಪಲ್ಯ ಆಗಲಿ
ಸಾಂಬಾರಾಗಲಿ, ಉಪ್ಪಿನಕಾಯಿ ಆಗಲಿ ಅದನ್ನು ಸೇರಿಸಬಾರ್ದು. ಬರೀ ಹಾಲು ಮತ್ತು ಅನ್ನ. ಅನ್ನ ಬೇಯಿಸೋ ಸಂದರ್ಭದಲ್ಲಿ ಅದಕ್ಕೆ ಉಪ್ಪು ಹಾಕಿ ಬೇಯಿಸಬೇಕು. ಮತ್ತು ರೊಟ್ಟಿ ಬೇಯಿಸೋ ಸಂದರ್ಭದಲ್ಲಿ ಆ ಒಂದು ರೊಟ್ಟಿ ಹಿಟ್ಟಿನಲ್ಲೇ ಉಪ್ಪು ಹಾಕಿ ಆ ಒಂದು ರೊಟ್ಟಿಯನ್ನು ತಯಾರಿಸಬೇಕು. ಮೇಲೆ ಹಾಲಿನ ಜೊತೆಗೆ ಉಪ್ಪು ಹಾಕಿ ಸೇವನೆ ಮಾಡೋದು ವಿರುದ್ಧ ಆಗುತ್ತೆ. ಅದಕ್ಕೆ ಹಾಲಿನ ಮೇಲೆ ಉಪ್ಪು ಹಾಕೋದಕ್ಕಿಂತ ರೊಟ್ಟಿ ಮತ್ತು ಅನ್ನ ತಯಾರಿಸುವ ಸಂದರ್ಭದಲ್ಲಿ ಉಪ್ಪು ಹಾಕಿ ಅದನ್ನು ತಯಾರಿಸಿ ಅದನ್ನು ಹಾಲಿನ ಜೊತೆಗೆ ಸೇವನೆ ಮಾಡೋದು ಪರಿಪೂರ್ಣ ಆರೋಗ್ಯದ ಶಕ್ತಿ ನೀಡುತ್ತದೆ. ಇದರಿಂದ ನಮ್ಮ ಶರೀರದಲ್ಲಿ ಮಾಂಸಖಂಡಗಳ ಒಂದು ದೌರ್ಬಲ್ಯತೆ ದೂರ ಆಗುತ್ತೆ, ನರಮಂಡಲಗಳ ದೌರ್ಬಲ್ಯತೆ ದೂರ ಆಗುತ್ತೆ, ಜೋಮು, ನಿಶಕ್ತಿ, ಸುಸ್ತು ಇವೆಲ್ಲ ಕಮ್ಮಿ ಆಗ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಜೀರ್ಣಶಕ್ತಿಗೆ ಇದು ಅತ್ಯಂತ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ. ಬೆಳಗ್ಗೆ ಅಂಬ್ಲಿ, ಕಿಚಡಿ ಜೊತೆಗೆ ಇದನ್ನು ಸೇವನೆ ಮಾಡೋದು, ಇದನ್ನು ಹಾಕಿ ಸೇವನೆ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಫ್ರೀ ಬಯೋಟಿಕ್ಸ್ಗಳು ತುಂಬ ಕ್ರಿಯಾಶೀಲವಾಗ್ತವೆ. ಅದರ ಬದಲಾಗಿ ಬೆಳಗ್ಗೆ ಎದ್ದು ನಾವು ಈ ಹಾಲನ್ನು ಒಂದು 2 ಚಿಟಿಕೆ ಅರಿಶಿಣದ ಜೊತೆಗೆ ಸೇವನೆ ಮಾಡೋದ್ರಿಂದನೂ ಸಹ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಕರಳಿನ ಆ ಒಂದು ಗುಡ್ ಬ್ಯಾಕ್ಟೀರಿಯಾಗಳಿಗೆ ಒಂದು ಒಳ್ಳೆಯ ಆಹಾರವಾಗುತ್ತೆ. ಫ್ರೀ ಬಯೋಟಿಕ್ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಕಾಣಬಹುದು. ಅದು ನಮ್ಮ ಹೊಟ್ಟೆ ಒಳಗಡೆ ಆಗ್ತಕ್ಕಂಥ ಕರಳಿನ ಇನ್ಫೆಕ್ಷನ್ಗಳನ್ನು, ಎಚ್ ಪೈಲೋರಿ ಅಂತಕ್ಕಂಥ ಸಮಸ್ಯೆಗಳನ್ನ ತಡೆಗಟ್ಟಲಿಕ್ಕೆ ಈ ಒಂದು ಮೇಕೆ ಹಾಲು ಉಪಯುಕ್ತವಾಗಿ ಇದು ಕೆಲಸ ಮಾಡುತ್ತೆ. ಮಕ್ಕಳಲ್ಲಿ ಪದೇ ಪದೇ ಬರ್ತಕ್ಕಂಥ ಸಮಸ್ಯೆಗಳಂದರೆ ಕರಳಿನಲ್ಲಿ ಇನ್ಫೆಕ್ಷನ್ಗಳು. ಅಲ್ಲಿ ಇನ್ಫೆಕ್ಷನ್ ಆಗಿ ಹುಳ ಆಗಿ ಅವೆಲ್ಲ ಸಮಸ್ಯೆ ಮಾಡ್ತವೆ. ಮತ್ತು ಜಂತು ಹುಳುಗಳಾಗಿ ಮಕ್ಕಳಿಗೆ ತುಂಬ ತೊಂದರೆ ಕೊಡ್ತದೆ. ಹೊಟ್ಟೆ ನೋವು ಅದು ಬೇರೆ ಬೇರೆ ಸಮಸ್ಯೆಗಳಿಗೂ ಕೂಡ ತಿರ್ಕೊಡ್ತದೆ. ಅಪೆಂಡಿಕ್ಸ್ ಆಗುತ್ತೆ. ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಆ ಜೀರ್ಣಶಕ್ತಿಯನ್ನು ನಾವು ಸರಿಯಾಗಿ ಕಾಪಾಡದೇ ಇದ್ದಾಗ ಮಕ್ಕಳು ಇಡೀ ಭವಿಷ್ಯಕ್ಕೆ ಅವ್ರಿಗೆ ತೊಂದರೆ ಮಾಡ್ದಂಗಾಗುತ್ತೆ. ಅದಕ್ಕಾಗಿ ನಾವು ಈ ಒಂದು ವಿಚಾರದಲ್ಲಿ ಬಹಳ ಜಾಗೃತರಾಗಿರಬೇಕು. ಹೀಗೆ ಈ ಒಂದು ಮೇಕೆ ಹಾಲನ್ನು ನಾವು ಪ್ಯಾಕ್ ಥರ ಮಾಡಿಕೊಂಡು ಕಣ್ಣಿನ ಮೇಲೆ ಹಾಕೊಳ್ಳೋದ್ರಿಂದ ಕಣ್ಣಿನ ಆರೋಗ್ಯದ ಸಮಸ್ಯೆಗಳು, ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ ಇವೆಲ್ಲವನ್ನೂ ನಿವಾರಣೆ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಒಂದು ಕಾಟನ್ ಪ್ಯಾಡ್ ತಗೊಳ್ಳಿ, ಈ ಬ್ಯಾಂಡೇಜ್ ಮಾಡ್ಲಿಕ್ಕೆ ಬರುತ್ತಲ್ಲ ಅದನ್ನು ತಗೊಂಡು ಕಟ್ ಮಾಡಿ ಅದನ್ನು ಹಾಲಿನಲ್ಲಿ ಎದ್ದಿ ಅದನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳೋದು. 1 ತಾಸಿನ ನಂತರ ಆ ಒಂದು ಪ್ಯಾಡ್ ತೆಗೆದು ಕಣ್ಣನ್ನು ಸ್ವಚ್ಛಾಗಿ ತೊಳೆಯೋದು. ಇದರಿಂದ ಆಪ್ಟಿಕ್ ನರ್ವ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ನಮ್ಮಲ್ಲಿ ಈ ಒಂದು ಕಣ್ಣಿನ ಒಳಗಿರ್ತಕ್ಕಂಥ ಎಲ್ಲ ಇನ್ಫೆಕ್ಷನ್ಗಳು ಕಮ್ಮಿ ಆಗಲಿಕ್ಕೆ ಇದು ತುಂಬ ಸಹಾಯ ಮಾಡ್ತದೆ. ಇನ್ಫ್ಲಮೇಷನ್ ಅಂದರೆ ಉರಿಯೂತ. ಮತ್ತು ಈ ಒಂದು ಹಾಲಿನಲ್ಲಿ ಶೀತವೀರ್ಯ ಗುಣಧರ್ಮ ಇರೋದರಿಂದ ನಮ್ಮ ಪಿತ್ತ ವಿಕಾರಗಳಿಗೆ ಮುಖ್ಯವಾಗಿ ಇದು ಕೆಲಸ ಮಾಡ್ತದೆ. ಇದು ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಂಥೇಳಿ ಇದರಲ್ಲಿ ಹೆಚ್ಚಾಗಿ ವೈಜ್ಞಾನಿಕ ಸಂಶೋಧನೆಗಳನ್ನು ದೃಢಪಟ್ಟಿದೆ. ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಮೈಕ್ರೋಬಿಯಲ್ ಅಂಶಗಳು ಇದರಲ್ಲಿ ಇದ್ದಾವೆ ಅಂಥೇಳಿ ವೈಜ್ಞಾನಿಕ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಹೀಗಾಗಿ ಇದು ನಮ್ಮ ಶರೀರದಲ್ಲಿ ಎಲ್ಲೇ ಇನ್ಫ್ಲಮೇಷನ್ ಆದರೂ ಕೂಡ ಅದನ್ನು ತಡಲಿಕ್ಕೆ ಉಪಯೋಗ ಆಗುತ್ತೆ. ಆ ಇನ್ಫ್ಲಮೇಷನ್ಗಳಿಂದನೇ ಬ್ರೈನ್ ಹೆಮ್ರೇಜ್ ಆಗೋದು, ಹಾರ್ಟ್ ಬ್ಲಾಕೇಜ್ ಆಗೋದು, ಪಿತ್ತಕೋಶದ ಕಲ್ಲಾಗೋದು, ಮತ್ತು ಕಿಡ್ನಿಯಲ್ಲಿ ಕಲ್ಲಾಗೋದು, ವೆರಿಕೋಸ್ ವೇನ್ ಆಗೋದು ಇವೆಲ್ಲ ಇನ್ಫ್ಲಮೇಟರಿ ಡಿಸೀಸ್ಗಳು. ಇಂತಹ ಸಮಸ್ಯೆಗಳನ್ನು ಬರದಂತೆ ತಡಿಲಿಕ್ಕಾಗಿ ಈ ಒಂದು ಮೇಕೆ ಹಾಲು ಉತ್ತಮ ಪರಿಹಾರ ಅಂಥೇಳಿ ನಾವು ತಿಳ್ಕೊಬೋದು. ಇಂತಹ ಸಮಸ್ಯೆಗಳು ಈಗಾಗಲೇ ಇದ್ದವರು ಮೇಕೆ ಹಾಲಿನ ಜೊತೆಗೆ ಒಂದಿಷ್ಟು ಆಯುರ್ವೇದ ಔಷಧಿಗಳನ್ನು ಬಳಸೋದ್ರಿಂದ ಅದು ಬೇಗ ಇಂತಹ ಸಮಸ್ಯೆಗಳನ್ನು ಗುಣಪಡಿಸಲಿಕ್ಕೆ ತುಂಬ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಮೇಕೆ ಹಾಲು ಜೀರ್ಣಶಕ್ತಿಗೆ ಒಳ್ಳೆಯದು, ಚರ್ಮದ ಕಾಂತಿಗೆ ಒಳ್ಳೆಯದು, ನರಗಳ ಒಂದು ಶಕ್ತಿಯನ್ನು ಹೆಚ್ಚಿಸ್ತದೆ, ಬೋನ್ಗಳಲ್ಲಿ ಶಕ್ತಿಯನ್ನು ಹೆಚ್ಚಿಸ್ತದೆ, ಹಾಗೂ ಮಾಂಸಖಂಡಗಳ ಶಕ್ತಿಯನ್ನು ವೃದ್ಧಿಸುತ್ತೆ, ಮೆದುಳನ್ನು ಚುರುಕುಗೊಳಿಸುತ್ತೆ. ಅದಷ್ಟಲ್ಲದೆ ಪ್ರತಿರಕ್ಷಾ ಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೋದು. ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆಯ ನಿವಾರಣೆಗೆ ಈ ಹಾಲು ಪೂರಕವಾಗಿ ಕೆಲಸ ಮಾಡುತ್ತೆ. ಇದಿಷ್ಟು ಮೇಕೆ ಹಾಲಿನ ಒಂದು ಪ್ರಯೋಜನ. ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಪ್ರಶ್ನೆ ಮಾಡಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.